ನಾವು ಫಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಬಂದಿದ್ದೀವಿ. ಅದರಲ್ಲಿ ತುಳಸಿ ಸಿಕ್ಕೈತೆ. ತಲೆ ಇಟ್ಕೊಂಬೇಕ ತಿನ್ಬೇಕಾ ಪ್ರಸಾದ ಸಿಕ್ಕಿರೋದು ತಿನ್ಬೇಕಂತ ಅದಕ್ಕೂ ತಿಂತೀನಿ. ಹಾಯ್ ಆಲ್. ಸೊ ನಾನು ಆಫೀಸ್ ಮುಗಿಸ್ಕೊಬಂದೆ. ನಾಳೆ ನಮ್ಮೂರಲ್ಲಿ ಗಣೇಶ ಪಡೆದಿದ್ರೆ, ಸೊ ಹಾಗಾಗಿ ಇನ್ನೇನು ನಾಳೆ ಎಲ್ಲ ಪ್ರಸಾದ ಮಾಡಿ ಕೊಡೋಕ್ಕಾಗಲ್ಲ, ಎಲ್ಲ ಪೂಜೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಇವತ್ತೇ ನಾವು ದೇವ್ರ ಪೂಜೆ ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ನಾನು ನೋಡಿಸ್ತೇನೆ. ಇವರಿಬ್ಬರು ನಮ್ಮ ಮನೆಗೆ ಎಷ್ಟು ನಾವಿಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ನಾನು ಬಾಳೆಹಣ್ಣು ಕಟ್ ಮಾಡಿಟ್ಟಿದ್ದೀನಿ, ಬೆಲ್ಲ, ಅವಲಕ್ಕಿ ಮತ್ತು ಕೊಬ್ಬರಿ. ಪ್ಲ್ಯಾನ್ ಎಲ್ಲ ಚೇಂಜ್. ಫಸ್ಟು ಚಿತ್ರಾನ್ನ. ಎಲ್ಲಿ ಚಿತ್ರಾನ್ನ ಮಾಡೋಕೆ ಇಟ್ಟಿದ್ದು, ಚಿತ್ರಾನ್ನ ಮಾಡೋಕೆ ಇಟ್ಟರೆ ಎತ್ತಿಟ್ಟವ್ರೆ. ನೆಕ್ಸ್ಟ್ ಪುಳಿಯೋಗರೆ, ಅದು ಕ್ಯಾನ್ಸಲ್. ಮೂರನೇದು ಅವಲಕ್ಕಿ ಮಾಡ್ತಾಯಿದ್ದೀವಿ. ನಮ್ಮ ತಂಗಿ ಏನೋ ಆಟ ಆಡ್ತಿದ್ದಾಳೆ. ನಮ್ಮ ಅಕ್ಕ ಏನೋ ನಮ್ಮ ಅಕ್ಕ ಏನೋ ಅಲ್ಲಿ ಸಕ್ಕರೆ ಹಾಕ್ತಿದ್ದಾರೆ. ನಮ್ಮ ಮಮ್ಮಿ ಏನೋ ಮಿಕ್ಸ್ ಮಾಡಿ. ಮಮ್ಮಿ ಸೇ ಹಾಯ್. ಇಷ್ಟು ಬಾಳೆಹಣ್ಣು ಬಿಡ್ತಿದ್ದೀನಿ. ನನ್ನ ತಂಗಿ ಏನು ಬಿಡಿಸಿಲ್ಲ. ನಾನೇನು ಫೋನ್ ತಗೊಂಡು ತಿರ್ಗ್ತಿದ್ದೀನಿ, ಬ್ಲಾಗ್ ಮಾಡ್ತಿದ್ದೀನಿ. ಇಲ್ಲೋಡಿ ಎಷ್ಟೊಂದು ಪ್ಯಾಕೆಟ್. ಇಲ್ಲೋಡಿ ಕ್ರ್ಯಾಕರ್ಸ್ ಎಷ್ಟೈತಂತ, ಅದೆಲ್ಲ ಗಣೇಶ ನಾಳೆ ಬಿಟ್ಟಿದ್ದಾರೆ ಗಣೇಶ, ಅವಾಗ ಹೊಡಿತಾರೆ. ಇದು ನೋಡಿ ನಮ್ಮ ಮಮ್ಮಿ, ನಮ್ಮ ಬೇಬಕ್ಕನೂ ಬಂದ್ರಿ. ಇವಾಗ ನಮ್ಮ ಮಮ್ಮಿನೂ ಬಂದರು. ನಮ್ಮ ಮಮ್ಮಿ ಇವಾಗ ಏನಪ್ಪ ಸ್ವೀಟ್ ಅವಲಕ್ಕಿ ಮಾಡ್ತಿದ್ದಾರೆ ನೋಡಿ. ಅವಲಕ್ಕಿ ನೋಡಿ. ಇವಾಗ ನಮ್ಮ ಲೂಸಿಗೆ ಅವಲಕ್ಕಿ ಹಾಕ್ತಾಳೆ ಹುಡುಗಿ. ನೋಡಿ ಫ್ರೆಂಡ್ಸ್, ಹಾಕ್ತೀನಂದ್ರೆ ಸಾಕಾಗ್ತಿಲ್ಲ. ಹತ್ರ ಹೋಗಿ ಹಾಕು ಬಟ್ಲಲ್ಲಿ, ಇಲ್ಲಾಂದ್ರೆ ಕೈ ಇಡು, ಹಿಂಗೆ ತಿಂತಾಳೆ. ಪ್ರಸಾದ ಎಲ್ಲ ಮಾಡಿ ಮುಗಿಸಿ ನಾನೀಗ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಇವಾಗ ದೇವ್ರಿಗೆ ರೆಡಿ ಮಾಡ್ತಿದ್ದೇನೆ. ಹೂವು ಏನು ಕಟ್ಟಿಲ್ಲ, ನಾಳೆ ವಾರ ಅಲ್ವಾ, ಸೊ ನಾಳೆ ಮಾಡೋಣ ಅಂದ್ಬಿಟ್ಟು ಇವತ್ತಂಗೆ ಸುಮ್ಮನೆ ಒಂದೊಂದು ಇಟ್ಟು ಪೂಜೆ ಮಾಡ್ಕೊಬರ್ತೀನಿ. ಇವ್ರು ನೋಡಿ ಅವ್ರ ಅಜ್ಜಿ ಕಾಲು ಚೈನ್ ಕೊಡ್ಸೋರೆ ಅಂದ್ಬಿಟ್ಟು ಫುಲ್ ಖುಷಿಯಲ್ಲಿ ಗಲ್ಲ ಗಲ್ಲ ಅಂತ ಹಾಕೊಂಡು ತಿರುಗ್ತಾಳೆ. ಹಾಂ, ಇನ್ನೊಬ್ಳಿಗೆ ಹಾಕಿಲ್ಲ ಗೈಸ್. ಕಾಮೆಂಟ್ ಮಾಡಿ ಗೈಸ್. ನಮ್ಮಮ್ಮಂಗೆ ಮತ್ತೆ ನಮ್ಮ ಬೇಬಕ್ಕುಗೆ ಕಮೆಂಟ್ ಮಾಡಿ ಗೈಸ್. ಏನಕ್ಕೆ ಕಮೆಂಟ್ ಮಾಡಬೇಕು? ಫಸ್ಟ್ ನೀವು ಮಾಡ್ರಿ ಗೈಸ್. ಏನಕ್ಕೆ ಫಸ್ಟ್ ನೀವು ಮಾಡ್ರಿ, ಆಮೇಲೆ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಏನಂತ ಹೇಳ್ತೀಯಾ? ನಮ್ಮ ಮನೆಯ ಮೇಕಪ್ ರಾಣಿಯವಳು. ಏನ ನಮ್ಮ ಮಮ್ಮಿ ಹೇಳಿದ್ರು ಜಡೆ ಬಿಚ್ಕೋ ಜೂಟ್ ಹಾಕ್ತೀನಿ, ಆಮೇಲೆ ಬಂದು ಆಫೀಸ್ಗೆ ಬೀಗ ಹಾಕ್ಬಿಟ್ಟು ಅಂತ ಹೇಳಿದ್ರು, ಅದಕ್ಕೆ ಹಾಕ್ತೀನಿ. ಸರಿ, ನಾನು ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಸೊ ನೋಡಿ, ನಾನು ಈ ಥರ ರೆಡಿ ಆಗಿದ್ದೀನಿ. ಇನ್ನೂ ರೆಡಿ ಆಗ್ತವ್ರೆ. 6:15ಗೆ ಹೋಗಬೇಕು. 6 o'clock ಆಗಿದೆ, ಇನ್ನೂ ರೆಡಿ ಆಗ್ತವ್ರೆ. ಪೂಜೆ ಸ್ಟಾರ್ಟ್ ಆಗೋದು 6:50 ನನಗೆ. ಸೊ ಹಾಗಾಗಿ ನಾವು ಪೂಜೆ ಎತ್ಕೊಂಡು ಹೋಗ್ತೀವಿ. ಇದು ನನ್ನ ತಮ್ಮನ ಕೈಯಲ್ಲಿ ಕಟ್ ಕಳಿಸ್ತೇನೆ. ಬತ್ತವನಿ ಅಷ್ಟರಲ್ಲಿ ರೆಡಿಯಾಗಿ ಬೇಗ 6:30 ಅಷ್ಟಲ್ಲಾದರೂ ಹೋಗೋಣ. ಅದೇ ಹೇಳಿದೆ ಬೇಡ ಅಮ್ಮಿ, ಸೌಟ್ ಹಾಕಿಲ್ಲ ತಾನೇ? ಸೌಟು ಬೇಡ ಬೇಡ. ನೋಡಿ ಇವಳು ಮುಖ ತೊಳ್ಕೊಳ್ಳೋಕೆ ಎಷ್ಟು ಕಷ್ಟ. ಬೆಳಗ್ಗೆ ತೊಳೆದಿರೋ ಮುಖ ತೊಳೆದಿದ್ದೀನಿ ಅಂತ ಸುಳ್ಳು ಹೇಳ್ತಾವಳೆ. ಸುಳ್ಳು ಹೇಳ್ಬೇಡ, ಬೆಳಗ್ಗೆ ತೊಳೆದಿರೋ ಮುಖ ತಾನೇ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗ್ತೊಳಿ. ಫ್ರೆಂಡ್ಸ್, ನಾವು ಇವಾಗೈತೆ ರೆಡಿ ಆಗಿದ್ದೀವಿ. ಇಷ್ಟೊತ್ತು ಏನು ಮಾಡ್ತಿದ್ವಿ ಗೊತ್ತಾ? ನಮ್ಮ ಮಮ್ಮಿ ನಮ್ಮ ತಂಗಿಗೆ ಜಡೆ ಹಾಕ್ತಿದ್ರು. ನಮ್ಮ ಅಕ್ಕ ಕ್ರೀಮು, ಲಿಪ್ಸ್ಟಿಕ್ಕು, ಆಮೇಲೆ ಬೊಟ್ಟು ಎಲ್ಲ ನಮ್ಮ ಅಕ್ಕದೇ ಹಾಕೊತಿದ್ದೀವಿ ನೋಡಿ. ಇವಾಗ ರೆಡಿ ಮಾಡ್ತಿದ್ದಾರೆ. ನಾನು ಬೊಟ್ಟೆಗಿತ್ತು ಆಯ್ತು. ಇವಾಗ ನಮ್ಮಮ್ಮ ನಮ್ಮ ಅಕ್ಕಗೆ ಹೇಳ್ತಾಳೆ ಇವಳು, ಚೂರು ಹಾಕು ಅಂತ. ಚೂರು ಹಾಕೋದು ಅಂತ ಬೇಡ, ನಾವೆಲ್ಲ ಎಷ್ಟು ಹಾಕೊಂಡಿದ್ದೀವೋ ಅಷ್ಟೇ.
ನಾವು 6:30ಗೆ ಹೋಗ್ತೀವಿ. 6:30ಗೆ ಹೋಗ್ತೀವಿ ನಾವು. ಯಾಕಂದರೆ ನಮ್ಮದೇ ಯಾರು ಪೂಜೆ ಇದೆ ಅವ್ರಿಗೆ ಫಸ್ಟ್ ಹೋಗ್ಬೇಕು ಅಂತೆ. ನಮ್ಮ ಅಣ್ಣ ಹೇಳ್ಬಿಟ್ಟು ಹೋಗಿದ್ರಿ ಇವಾಗ. ನಾವೆಲ್ಲರೂ ರೆಡಿ ಆಗಿದ್ದೀವಿ. ಬಾ ಚಿನ್ನಿ ಮುನಿ. ಕೋಟೆಲಿ ನಿಂದು ಕೋಟೆ ನೋಡಿ. ನಾವು ರೆಡಿ ಆಗಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಕೋಟಕ್ಕೆ ಹೋಗು ನೀನು. ಓಕೆ. ಇವರು ನೀವಿಬ್ರು ಸ್ಕೂಲ್ಗೆ ಏನಕ್ಕೆ ಹೋಗೋದು? ಮತ್ತೆ ಟೀಚರ್ ಮಾಡೋದೆಲ್ಲ ಮಾಡ್ತಿದ್ದೀರಾ? ನೀವಿಬ್ರು ಕ್ಲಾಸ್ ಲೀಡರಾ? ನೋಡಿ ಹೆಂಗಾಡ್ತಾರೆ ಇವರು. ನೀವು ಯಾವ ಭಾಷೆ ಮಾತಾಡೋದು? ಹೌದು, ನೀವು ಯಾವ ಭಾಷೆ ಮಾತಾಡೋದು? ಹಿಂದಿ, ಇಂಗ್ಲೀಷ್ ಎಲ್ಲ ಕಲಿತಾರೆ. ನೀವು ಯಾಕೆ ತೆಲುಗು ಕಲ್ತಿರೋದು? ನಾವೆಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಆದ್ವಿ. ಸೊ ಇಟ್ ಸ್ಟಾರ್ಟೆಡ್ ರೈನಿಂಗ್. ಮಳೆ ಬರ್ತಿದೆ. ಏನು ಮಾಡೋದು? ಚಿನ್ನಿ ಮುನ್ನಿ ಬನ್ನಿ ಒಳಗಡೆ. ಏನು ಮಳೆ ಬಂತು ಪೆಪ್ಸಿನಾ? ನೋಡಿ, ದಟ್ ಈಸ್ ಅ ಪ್ರಾಂಕ್. ನಂದು ಬ್ಯಾಗು. ಆನಂದದಿಂದ ಮಳೆ ಬರ್ತಿದೆ. ಸ್ಟ್ಯಾಂಡರ್ಡು ಆದರೂ ಸುತ್ತೂರಿಕೊಂತ ನೋಡಿ ಇವಳು. ಫಸ್ಟ್ ಸ್ಟ್ಯಾಂಡರ್ಡ್, ಸ್ಕೂಲ್ಗೆ ಹೋಗ್ತಾಳೆ. ಇವಳು ಅವಳಲ್ಲ, ಇವಳು ಹಾಕೊಂಡ್ರೆ ನಾನು ಹಾಕೋಬೇಕಲ್ಲಿ. ಇವಳು ಇವ್ರು ಸ್ಕೂಲ್ಗೆ ಹೋಗೋದು ಸಾಕು. ಸ್ಕೂಲ್ಗೆ ಹೋಗೋದು ಸಾಕು. ಸ್ಕೂಲಲ್ಲಿರೋದೆಲ್ಲ ಬಂದು ಇಲ್ಲಿ ಊದೋದು ಸಾಕು. ಟೀಚರ್ ಆಗ್ಬಿಟ್ರೆ ನಿಜವಾಗ್ಲೂ ಒಬ್ರು ಬರಲ್ಲ ಮಕ್ಕಳು. ನೀನು ಒಬ್ಬನೇ ಬರ್ಕೊಂಡು ಕ್ಲಾಸ್ ಆಗಿರ್ಬೇಕು. ಸ್ಟಾರ್ಟ್ ಯೋರ್ ಕ್ಲಾಸ್ ಚಿನ್ನಿ. ಹಾಂ, I got to bang your head. It means ನಿಮ್ಮ ಮ್ಯಾಮ್ ಹಂಗೆಲ್ಲ ಹೇಳ್ತಾರಾ? ಒಂದು ಕಡೆ ಮಳೆ ಬರ್ತೈತೆ, ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು, ಟೈಮ್ ಆಗೈತೆ. ಸೊ ವಿ ಆರ್ ಗೋಯಿಂಗ್. ನಾಳೆ ದಿನ ಸಂಜೆ 4:15 ವಿಸರ್ಜಿಸಿ ಅಲ್ಲಾಹ್ ಕಲ್ಯಾಣಿಯಲ್ಲಿ ಅದನ್ನು ಜಲವಾಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದುಂಟು. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮವರೆಲ್ಲ ಅಲ್ಲಿ
ಫುಲ್ ಮಳೆ ಬರುತ್ತೆ. ಎಲ್ಲ ಹೆಂಗೆ ಓಡ್ತಿದ್ದೀವಿ ಅಂದರೆ ಏನೋ ರೇಸ್ ಬಿಟ್ಟಿರೋ ಥರ ಎಲ್ಲರೂ ಓಡ್ತಿದ್ದೀವಿ. ನಮ್ಮ ಪಯಣ ಮುಕ್ತಾಯವಾಗುತ್ತಿದ್ದೇವೆ. ಸೋನು 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 ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನದ ಪ್ರಸಾದ ಕೊಟ್ಟಿದ್ರು. ನಮ್ಮಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟವ್ರೆ, ಅದನ್ನು ತಿಂದಿರ ಟಿ ವಿ ಹಾಕೊಂಡು. ಸೊ ಇದು ನನ್ನ ಥರ್ಸ್ಡೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಥರ್ಸ್ಡೇ ಸ್ಪೆಷಲ್ ನಾನು ಡೈರೆಕ್ಟ್ ಪೂಜೆ ಮಾಡಿ ನಾನು ಆಫೀಸಿಗೆ ರೆಡಿಯಾಗಿ ನಾನು ಆಫೀಸಿಗೆ ಹೊರಟೆ. ಸೊ ಹಾಗಾಗಿ ನಾನು ಯಾವಾಗಲೂ ಥರ್ಸ್ಡೇ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನಾನು ಆಫೀಸ್ಗೆ ಹೋಗೋದು. ಸೊ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಗುಡ್ ವೈಬ್ಸ್ ಗೋಸ್ಕರ ಸೊ ನನ್ನ ಕೆಲಸ ಬೇಗ ಬಟ್ ಫುಲ್ ಮಳೆ ಇತ್ತು. ಬಟ್ ಹೇಗೆ ಮಳೆ ಅಂದರೆ T2 ಇಂದ ಆಲ್ಫಾ ಬರೋವರೆಗೂ ಅಷ್ಟೇ ಮಳೆ ಇತ್ತು. ಸೊ ನೆಕ್ಸ್ಟ್ ನಾನು ಬಸ್ ಹತ್ತಷ್ಟರಲ್ಲಿ ಮಳೆ ಸ್ಟಾಪ್ ಆಗಿಬಿಟ್ಟಿತ್ತು. ಆಫೀಸ್ ಬಿಟ್ಟಾಗ ಮಳೆ ಬರ್ತಿತ್ತು, ಬಸ್ ಹತ್ತಿದಾಗ ಮಳೆ ಸ್ಟಾಪ್ ಆಗಿತ್ತು. ಹಂಗೆ ಸ್ವಲ್ಪ ದೂರ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಏನೋ ಆಗಿತ್ತು. ಅಷ್ಟರಲ್ಲಿ ಬಿಸಿಲು ಕೂಡ ಬಂದಿತ್ತು. ಸೊ ನಾನು ಮನೆಗೆ ಬೇಗ ಬಂದು ನಾನು ಗಣೇಶ ಬೇಗ ಬಿಡ್ತಿದ್ರು ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋದೆ. ನಾನು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆಲ್ರೆಡಿ ಎಲ್ಲ ಸೆಟ್ ಆಗಿದೆ. ನಾನು ಆಫೀಸ್ ಬಿಟ್ಕೊಂಡು ಬರೋಷ್ಟರಲ್ಲಿ ಪ್ರಸಾದ ಈಸ್ಕೊಂಡು ಬರೋ ಟೈಮಲ್ಲಿ ನಮಗೊಂದು ಹಾವು ಕಾಣಿಸ್ತು. ಇವರೆಲ್ಲ ಆಡಿಯನ್ಸ್. ಮನೆ ಒಳಗಡೆ ಹೋಗ್ತದೆ, ಆ ಕಡೆ ಓಡಿಸ್ಬೇಕು. 2 in 1 ಎಲ್ಲ ಈ ಪ್ಲೇಟಲ್ಲಿ ಇದ್ದಿದ್ದೆಲ್ಲ ಈ ಪ್ಲೇಟಲ್ಲಿ ಹಾಕ್ಕೊಂಡು ಇವಾಗ ಟಮಟೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಗೊತ್ತಲ್ಲ ಆ್ಯಸ್ ಯೂಶ್ವಲ್ ಗಣೇಶ ಬಿಡ್ತಾರಂದರೆ ಟಮಟೆ ಹೊಡೆಯೋ ಸೌಂಡ್ಗೆ ಸುಮ್ಮನೆ ಕೂಡೋಕ್ಕೆ ಆಗಲ್ಲ, ಹೋಗಿ ನೋಡಬೇಕು ಅನಿಸುತ್ತೆ. ನಾನು ಈ ಥರ ರೆಡಿ ಆಗಿದ್ದೀನಿ, ಡ್ಯಾನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಳೆ ಬಂದರೆ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಹೊಡಿಯೋಕೆ ಬಿಡ್ತಿಲ್ಲ ನಮಗೆ.
ನೋಡಿ ನಮ್ಮ ಮದುವೆ ಬಗ್ಗೆ ನಮ್ಮ ಅಮ್ಮನೇ ಹೇಳ್ತಾರೆ. ಕಾಲ್ ವೈಬ್ರೇಟ್ ಆಗ್ತೈತೆ. ಆಂಟಿ ಫಸ್ಟ್ ಟೈಮ್ ಆಡ್ಬಿಟ್ರು. ಬರೋ ವರ್ಷ ಬಾ ಮತ್ತೆ ಡ್ಯಾನ್ಸ್ ಆಡ್ತಾರೆ ಅವರೆಲ್ಲ. ನಮ್ಮಮ್ಮ ಇಲ್ಲಿ ನನಗೆ ದೃಷ್ಟಿ ತೆಗಿತವ್ರೆ. ಯಾಕಡೆ ಎನರ್ಜಿ ಎಲ್ಲ ನಮ್ಮಮ್ಮ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ನಾನು ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೀರ ಇನ್ನೂ ಹಂಗೆ ಆಗ್ತೈತೆ ಮಮ್ಮಿ. ಹಿಂಗಿರುತ್ತೆ, ಹಿಂಗೆ ಬೆಂಡ್ ಮಾಡಿದ್ರೆ ಇಷ್ಟು ದಪ್ಪ ಬರುತ್ತೆ. ದಪ್ಪ ಬರುತ್ತೆ ಅಂತಲ್ಲ, ಇಲ್ಲಿ ನೋಡು. ಹ್ಞೂ ಅಲ್ಲೇನು ಆಗೈತೆ ಕೆಟ್ಟಿಗೆ ತಗ್ಗಿಸ್ಕೊಂಡಿದ್ಯಾ? ಅಲ್ಲ ನಾನು ಆಡಿ ಡ್ಯಾನ್ಸು ಕಾಲಲ್ತಾನೆ. ಕೈಗಳ ಮೇಲೆ ಕಿತ್ತು ಆಡೋದಲ್ಲ, ಯಾವುದೋ ಒಂದು ಕೈ ಹೊಡ್ಕೊಂಡಿರ್ತೀಯ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ನಮ್ಮ ಗಣೇಶನ ಕಳಿಸ್ಕೊಟ್ಟು ಬಂದಾಯಿತು. ಚೆನ್ನಾಗಿ ಡ್ಯಾನ್ಸ್ ಆಡಿ ಖುಷಿಯಿಂದ ಕಳಿಸ್ಕೊಟ್ಟು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ನಿಮ್ಗೆ ಅನಿಸ್ಬೋದು ಯಾಕೆ ನಾನು ಈ ಕೈಯಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ ಅಂತ. ಡ್ಯಾನ್ಸ್ ಆಡೋ ಇದರಲ್ಲಿ ನನ್ನ ಕೈ ಕೂಡ ಸ್ವಲ್ಪ ಹೇಟಾಗಿದೆ. ಸೊ ಯಾವ ರೇಂಜಿಗೆ ಡ್ಯಾನ್ಸ್ ಆಡಿದ್ದೀನಿ ಅಂತ ಯು ಕ್ಯಾನ್ ಸಿ ಮೀ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.